ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಪಟ್ಟ ಯಾರ ಪಾಲಾಗುತ್ತೆ? ಇದು ಕಳೆದ 10 ದಿನಗಳಿಂದ ಕಾಡ್ತಾ ಇರುವಂತಹ $1 ಮಿಲಿಯನ್ ಪ್ರಶ್ನೆ. ರೋಚಕ ಸಿನಿಮಾ ಮಾದರಿಯಲ್ಲಿ ಸಾಗ್ತಾ ಇರುವಂತಹ ಮಹಾರಾಷ್ಟ್ರ ರಾಜಕಾರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಆದರೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಮಹಾರಾಷ್ಟ್ರದ ಸಿಎಂ ಆಯ್ಕೆ. ಕೊನೆಗೂ ಸಿಎಂ ಯಾರು ಅನ್ನುವಂತಹ ಪ್ರಶ್ನೆಗೆ ಅಕ್ಯುರೇಟ್ ಉತ್ತರ ಸಿಕ್ಕಿದೆ. ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾತ್ರ ನಾಳೆ ಆಗುತ್ತೆ. ಸೊ ನಾಳೆಯೇ ಪ್ರಮಾಣ ವಚನ ಕೂಡ ಆಗತ್ತೆ, ಮಂತ್ರಿಮಂಡಲದ ರಚನೆ ಕೂಡ ಆಗುತ್ತೆ. ಮೋದಿಜಿ ಮತ್ತು ಅಮಿತ್ ಶಾಜಿ ನಡೆಸಿರುವಂತಹ ಚಾಣಕ್ಯ ತಂತ್ರ ಈಗ ಏಕನಾಥ್ ಶಿಂದೆ ಆಟಕ್ಕೆ ಬ್ರೇಕ್ ಹಾಕೋದ್ರಲ್ಲಿ ಯಶಸ್ವಿಯಾಗಿದೆ. 132 ಸೀಟನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ತಮ್ಮ ಅರ್ಧದಷ್ಟು ಸೀಟನ್ನು ಗೆಲ್ಲದಂತಹ ಶಿಂಧೆಯ ಶಿವಸೇನೆಗೆ ನಾವು ತಲೆಬಾಗೋದಾ? ನೋವೇ ಚಾನ್ಸೇ ಇಲ್ಲ. ಇಷ್ಟು ಸುಭದ್ರ ಸ್ಥಿತಿಯಲ್ಲಿರುವಂತಹ ಯಾವ ಪಕ್ಷ ತಾನೇ ಬ್ಲ್ಯಾಕ್ ಮೇಲ್ ರಾಜಕಾರಣವನ್ನು ಸಹಿಸಿಕೊಳ್ಳುತ್ತೆ ಹೇಳಿ? ಅಮಿತ್ ಶಾಜಿ ಈಗ ಶಿಂಧೆಗೆ ಐ ಡೋಂಟ್ ಕೇರ್, ಗೆಟ್ ಔಟ್ ಅನ್ನೋದಕ್ಕೆ ರೆಡಿ ಆದ ಹಾಗೆ ಕಾಣಿಸ್ತಾ ಇದ್ದಾರೆ. ಶಿಂಧೆಗೆ ಬೇರೆ ಆಯ್ಕೆನೇ ಇಲ್ಲದೆ ಬಿಜೆಪಿಯ ಜೊತೆಗೆ ಹೊಂದಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇವೇಂದ್ರ ಫಡ್ನವೀಸ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ ಅಜಿತ್ ಪವಾರ್ ಡಿಸಿಎಂ ಹುದ್ದೆಯನ್ನ ಮತ್ತೊಮ್ಮೆ ಅಲಂಕರಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಅಮಿತ್ ಶಾಜಿ ಮತ್ತು ಮೋದಿಜಿ ಮಾಡಿದಂತಹ ತಂತ್ರ ಏನು ಹಾಗಾದ್ರೆ? ಶಿಂಧೆಗೆ ತಮ್ಮ ಬ್ಲ್ಯಾಕ್ ಮೇಲ್ ಅಸ್ತ್ರ ತಿರುಗುಬಾಣ ಆಗಿದ್ದು ಹೇಗೆ? ಈ ರೀತಿಯಾದ್ರೆ ಸರ್ಕಾರಕ್ಕೆ ಅಭದ್ರತೆ ಆಗುತ್ತಾ? ಇಂತಹ ಹಲವಾರು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಫಟಾಫಟ್ ತಿಳಿಸ್ತಾ ಹೋಗ್ತೀನಿ. ಕಾರ್ಯಕ್ರಮವನ್ನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ವೀಕ್ಷಕರೇ, ಮಹಾರಾಷ್ಟ್ರದ ಟೋಟಲ್ ಸೀಟ್ ಟ್ಯಾಲಿ ನಿಮ್ಮ ಮುಂದೆ ಮೊದಲಿಗೆ ಇಡ್ತಾ ಹೋಗ್ತೀನಿ. ಸೊ ಒಟ್ಟು ಸ್ಥಾನಗಳು 288. ಸೊ ಸಿಂಪಲ್ ಮೆಜಾರಿಟಿಗೆ ಬೇಕಾಗಿರುವಂಥದ್ದು 145 ಸೀಟ್ಗಳು. ಇನ್ನು ಬಿಜೆಪಿ ಗೆದ್ದಿರುವಂಥದ್ದು 132 ಸೀಟ್ಗಳು. ಶಿಂಧೆಯ ಶಿವಸೇನೆ ಗೆದ್ದಿರುವಂಥದ್ದು 57. ಇನ್ನು ಅಜಿತ್ ಪವಾರ್ ಎನ್ಸಿಪಿ ಟೋಟಲ್ ಆಗಿ 41 ಸ್ಥಾನಗಳನ್ನು ಗೆದ್ದಿದೆ. ಇನ್ನು ಉದ್ಧವ್ ಶಿವಸೇನೆ 20, ಕಾಂಗ್ರೆಸ್ 16, ಶರದ್ ಪವಾರ್ ಎನ್ಸಿಪಿ 10, ಇನ್ನು ಸಮಾಜವಾದಿ ಪಾರ್ಟಿ 2, ಅದರ್ಸ್ 10. ಇನ್ನು ಮೈತ್ರಿ ಲೆಕ್ಕದಲ್ಲಿ ಹೇಳೋದಾದ್ರೆ ಮಹಾಯುತಿ 230, ಅದೇ ರೀತಿ ಮಹಾವಿಕಾಸ್ ಅಘಾಡಿ 46. ಸೊ ಇಲ್ಲಿಂದ ಮುಂದೆ ನೀವು ನೀಟಾಗಿ ಗಮನಿಸ್ತಾ ಹೋಗಬೇಕು. ಇಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮಗೆಲ್ರಿಗೂ ಗೊತ್ತದು ಬಿಜೆಪಿ. ಮ್ಯಾಜಿಕ್ ನಂಬರ್ಗೆ ಕೇವಲ 13 ಸೀಟ್ ಕಮ್ಮಿ ಇದೆ. ಇಲ್ಲಿ ಬಿಜೆಪಿಯನ್ನ ಬದಿಗಿಟ್ಟು ಯಾವ ಪಕ್ಷಕ್ಕೆ ಕೂಡ ಇಲ್ಲಿ ಸರ್ಕಾರವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ. ಏಕನಾಥ್ ಶಿಂಧೆ ಮತ್ತು ಉದ್ಧವ್ ಠಾಕ್ರೆ ಇವರಿಬ್ರು ಮತ್ತೆ ಒಂದಾದ್ರೆ ಎಷ್ಟು ಸೀಟ್ ಆಗುತ್ತೆ? 77 ಸೀಟ್ ಆಗುತ್ತೆ. ಇನ್ನು ಅಜಿತ್ ಮತ್ತು ಶರದ್ ಪವಾರ್ ಇವರಿಬ್ರು ಒಂದಾದ್ರೆ ಎಷ್ಟಾಗುತ್ತೆ? ಅಲ್ಲಿ 51 ಸೀಟ್ ಆಗುತ್ತೆ. ಸೊ ಈ 4 ಮಂದಿ ಒಂದಾದ್ರು ಅಂತ ಅಂದ್ಕೊಳ್ಳಿ, ಆಗ್ಲೂ ಎಷ್ಟಾಗುತ್ತೆ? ಅಲ್ಲಿ 128ಕ್ಕೆ ಇವರ ಬಲ ಬಂದು ನಿಲ್ಲತ್ತೆ. ಇನ್ನು ಕಾಂಗ್ರೆಸ್ ಅನ್ನು ಕೂಡ ಸೇರಿಸ್ಕೊಂಡ್ರು ಅಂತ ಅಂದ್ಕೊಳ್ಳಿ, ಆಗ್ಲೂ ಅಲ್ಲಿ ಸ್ಕೋರ್ ಆಗುವಂಥದ್ದು 144. ಸೊ ಒಂದು ಬಿಜೆಪಿಯನ್ನ ಅಧಿಕಾರದಿಂದ ಹೊರಗೆ ಇಡೋದಕ್ಕೆ ಇಡೀ ಮಹಾರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಲ್ಲಿ ಸೇರ್ಕೊಳ್ಬೇಕಾಗತ್ತೆ. ಜಗಳಾಡಿದವರು ಮತ್ತೆ ಒಂದಾಗಬೇಕಾಗತ್ತೆ. ಮಹಾಯುತಿ ಮೈತ್ರಿಯನ್ನ ಮುರಿದು ಹೋಗ್ಬೇಕಾಗತ್ತೆ. ಬಟ್ ಇದೆಲ್ಲ ಸಾಧ್ಯ ಇದೆಯಾ? ಆದ್ರೆ ಬಿಜೆಪಿ ಯಾವ ಸ್ಥಿತಿಯಲ್ಲಿದೆ ಈಗ? ಜಸ್ಟ್ 13 ಮಂದಿ ಸಾಕು ಈಗ ಬಿಜೆಪಿಗೆ. ಸೊ ಇಂಡಿಪೆಂಡೆಂಟ್ ಶಾಸಕರು ಬಂದರೂ ಕೂಡ 132 ಇದ್ದಂಥವರು 144 ಆಗಿ ಬಿಡ್ತಾರೆ ಬಿಜೆಪಿ ಅವರು. ಇಂತಹ ಸುಸ್ಥಿತಿಯಲ್ಲಿರೋರನ್ನ ಈಗ ಏಕನಾಥ್ ಶಿಂದೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅಮಿತ್ ಶಾಜಿ ಮತ್ತು ಮೋದಿಜಿ ಎದುರು ಇವೆಲ್ಲ ನಡೆಯುತ್ತಾ? ವೀಕ್ಷಕರೇ, ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆಯನ್ನ ಸಿಎಂ ಅಭ್ಯರ್ಥಿ ಅಂತ ಪ್ರೊಜೆಕ್ಟ್ ಮಾಡಿದ್ದು ನಿಜ. ಯಾಕಂತ ಹೇಳಿದ್ರೆ ಅವರು ಹಾಲಿ ಸಿಎಂ ಆಗಿದ್ದಂಥವ್ರು. ಇನ್ನು ಫಡ್ನವೀಸ್ ಅವರ ಜೊತೆಗೆ ಹಿಂದೂ ಫೇಸ್ ಆಗಿ ಮಹಾರಾಷ್ಟ್ರದಲ್ಲಿ ಹಿಂದುತ್ವವನ್ನ ಬೆಳೆಸಿದಂಥವರು. ಮರಾಠ ಮತ್ತು ಒಬಿಸಿ ಮತಗಳನ್ನ ಸೆಳೆಯೋದ್ರಲ್ಲಿ ಅವರ ಪಾತ್ರ ಇರುವಂಥದ್ದು ಕೂಡ
100ಕ್ಕೆ 100ರಷ್ಟು ಸತ್ಯ. ಇನ್ನು ಬಿಜೆಪಿ 132 ಸೀಟನ್ನು ಗೆಲ್ಲೋದಕ್ಕೆ ಏಕನಾಥ್ ಶಿಂಧೆ ಕೊಡುಗೆ ಖಂಡಿತವಾಗ್ಲೂ ಇದೆ. ಆದರೆ 132 ಸೀಟ್ ಗೆದ್ದಾಗ್ಲೂ ಕೂಡ 57 ಸೀಟನ್ನು ಗೆದ್ದಿರುವಂತಹ ಪಕ್ಷಕ್ಕೆ ಸಿಎಂ ಸೀಟ್ ಬಿಟ್ಕೊಡೋದಕ್ಕೆ ಹೇಗೆ ಸಾಧ್ಯ? ಅಜಿತ್ ಪವಾರ್ ಈಗಾಗಲೇ ಬಿಜೆಪಿಯ ಎಲ್ಲ ನಿರ್ಧಾರಗಳಿಗೆ ಸಹಮತವನ್ನು ಸೂಚಿಸಿದ್ದಾಗಿದೆ. ಫಡ್ನವೀಸ್ ಸಿಎಂ ಆಗೋದಕ್ಕೂ ಕೂಡ ತಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ಏಕನಾಥ್ ಶಿಂಧೆ ಮಾತ್ರ ಸಿಎಂ ಹುದ್ದೆನೇ ಬೇಕು ಅಂತ ತೆರೆಮರೆಯಲ್ಲಿ ಕೂತು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ ಹೇಳಿದಕ್ಕೆ ನಾನು ಬದ್ಧ ಅಂತ ಹೊರಗೆ ಮಾತನಾಡಿ ತಮ್ಮದೇ ರೀತಿಯಲ್ಲಿ ರೆಬೆಲ್ ರಾಜಕಾರಣವನ್ನ ಶಿಂಧೆ ಅವರು ಶುರು ಹಚ್ಕೊಂಡು ಬಿಟ್ರು. 2 ದಿನ ಊರಿಗೆ ಹೋಗಿ ಕೂತು ನಾಟ್ ರೀಚೇಬಲ್ ಆದ್ರು. ಅದಾದ ನಂತರ ತಮ್ಮ ಪುತ್ರನಿಗೆ DCM ಮಾಡಿ ಅಂತ ಲಾಬಿ ಶುರು ಮಾಡಿದ್ರು. ಹೋಮ್ ಮಿನಿಸ್ಟರ್ ಹುದ್ದೆ ನನಗೇ ಬೇಕು ಅಂತ ಕಂಡೀಷನ್ ಅನ್ನು ಹಾಕ್ತಾರೆ. ನಾನು ಸಿಎಂ ಆಗಿದ್ದಂಥವನು ಅಯ್ಯೋ ಈಗ ನನ್ನಿಂದ DCM ಆಗೋದಕ್ಕಾಗಲ್ಲ ಅಂತ ನಕರ ಮಾಡ್ತಾರೆ. ಅಮಿತ್ ಶಾಜಿ ಸಾಫ್ಟ್ ಆಗಿ ಕನ್ವಿನ್ಸ್ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿ ಸೋತ್ ಹೋಗ್ತಾರೆ. ಸೊ ಇವರಿಗೆ ಒಳ್ಳೆ ಮಾತಿಂದ ಹೇಳಿದ್ರೆ ಬಗ್ಗಲ್ಲ ಅನ್ನುವಂಥದ್ದು ಅವರಿಗೆ ಅರ್ಥ ಆಗಿ ಹೋಗುತ್ತೆ. ಮೋಟಾ ಭಾಯ್ ಸೊ ರಿಯಲ್ ಗೇಮ್ ಶುರು ಮಾಡಿದ್ರು ನೋಡಿ. ಇಂಡಿಪೆಂಡೆಂಟ್ಗಳನ್ನ ಸಂಪರ್ಕಕ್ಕೆ ತಗೊಳ್ತಾರೆ. NCP ಪಕ್ಷದವರನ್ನ ಬಿಟ್ಟು ಮಿಕ್ಕಿರುವಂತಹ 10 ಮಂದಿ ಬೇಷರತ್ ಬೆಂಬಲವನ್ನು ಕೊಡೋದಕ್ಕೆ ಸಿದ್ಧರಾಗ್ತಾರೆ ಕೂಡ. ಅಜಿತ್ ಪವಾರ್ ಬಣದಿಂದ ಹೇಗೂ 41 ಸದಸ್ಯರ ಬೆಂಬಲ ಇದ್ದೇ ಇದೆ. ಸೊ 183ರ ಬಲ ಇದ್ದಾಗ ಶಿಂಧೆಯ ಬ್ಲ್ಯಾಕ್ ಮೇಲ್ಗೆ ಇಲ್ಲಿ ಬೆಲೆ ಇದೆಯಾ ನೀವೇ ಹೇಳಿ? ಇರೋದಾದ್ರೆ ಇರಬಹುದು, ಇಲ್ಲ ಅಂದ್ರೆ ಹೋಗ್ತಾ ಇರಬಹುದು ಅಂತ ನಿಷ್ಠುರವಾಗಿ ಹೇಳಬಿಟ್ರು. ಸೊ ಆ ಕಡೆ ಅಘಾಡಿ ಮೈತ್ರಿಕೂಟದಲ್ಲಿ ಇನ್ನೊಂದು ಕಥೆ ಆಗಿತ್ತು. ಹೀನಾಯ ಸೋಲಿನ ನಂತರ ಆ 3 ಮೈತ್ರಿ ಪಕ್ಷಗಳು ಒಬ್ಬರ ಮುಖ ಒಬ್ಬರಿಗೆ ನೋಡೋದಕ್ಕೆ ಆಗದೆ ಒಂದೊಂದು ದಿಕ್ಕಿಗೆ ಸಾಗಿದ್ದಾರೆ. ಈಗ ಇನ್ನು ಕಾಂಗ್ರೆಸ್ಸಿಗೆ 3 ಕಾಸಿನ ಮರ್ಯಾದೆ ಕೂಡ ಇಲ್ಲ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಉದ್ಧವ್ ಠಾಕ್ರೆ ಟೀಮಿಂದ ಶಿಂಧೆ ಬಣಕ್ಕೆ ಬರೋದಕ್ಕೆ ಒಂದಷ್ಟು MLAಗಳು ಸಜ್ಜಾಗಿದ್ದಾರೆ. ಆದರೆ ಅವರು ಬರುವಂಥದ್ದು ಮಹಾಯುತಿ ಮೈತ್ರಿಗೆ ಮಾತ್ರ. ಶಿಂಧೆ ಬಣ ಒಂದು ವೇಳೆ ಮಹಾಯುತಿಯಿಂದ ಹೊರಗೆ ಬಂದರೆ ಅಥವಾ ಬಾಹ್ಯ ಬೆಂಬಲವನ್ನು ಕೊಡ್ತೀವಿ ಅಂತ ಅಂದ್ರೆ ಅವರು ಶಿಂಧೆ ಜೊತೆಗೆ ಹೋಗೋದಕ್ಕೆ ರೆಡಿ ಇರಲ್ಲ. ಬೇಸಿಕಲಿ ಅವರು ಬಿಜೆಪಿಯ ಬಲವನ್ನ ನೋಡಿ ಶಿಂಧೆ ಜೊತೆಗೆ ಬರೋದಕ್ಕೆ ರೆಡಿ ಆಗಿ ನಿಂತಿರುವಂಥದ್ದು. ಸೊ ಇನ್ನು ಶರದ್ ಪವಾರ್ ಪಕ್ಷ ಕೂಡ ಈಗ ಬಿಜೆಪಿ ಕಡೆಗೆ ವಾಲುವಂತಹ ಸೂಚನೆಗಳು ಕಾಣಿಸ್ತಾ ಇದೆ. ಶರದ್ ಪವಾರ್ ಅವರ NCPಯಿಂದ ಒಂದಷ್ಟು ಮಂದಿ ಈಗಾಗಲೇ ಬಿಜೆಪಿಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಆಪರೇಷನ್ ಕಮಲದ ಅಗತ್ಯನೇ ಇಲ್ಲದೆ ಎಲ್ಲರೂ ಬಿಜೆಪಿ ಕಡೆಗೆ ಬರ್ತಾ ಇದ್ದಾರೆ. ಏಕನಾಥ್ ಶಿಂಧೆಗೆ ತನ್ನ ತಂತ್ರ ಬ್ಯಾಕ್ ಫೈರ್ ಆಗ್ತಾ ಇರುವಂಥದ್ದು ಆಲ್ರೆಡಿ ಗೊತ್ತಾಗಿದೆ. ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಬರ್ತಾ ಇರುವಂತಹ ವೀಕ್ಷಕರ ತಂಡ ನಾಳೆ ಸಿಎಂ ಆಯ್ಕೆ ಮತ್ತು ಮಂತ್ರಿಮಂಡಲ ಆಯ್ಕೆಯನ್ನ ಮುಗಿಸೇ ಹೋಗುತ್ತೆ. ಶಿಂಧೆಗೆ ಈಗ DCM ಹುದ್ದೆ ಒಪ್ಕೊಳ್ಳದೆ ಬೇರೆ ದಾರಿನೇ ಇಲ್ಲ. ಹೋಮ್ ಮಿನಿಸ್ಟರ್ ಹುದ್ದೆ ಎಕ್ಸ್ಪೆಕ್ಟ್ ಮಾಡೋ ಹಾಗೂ ಕೂಡ ಇಲ್ಲ. ರೆವೆನ್ಯೂ ಮತ್ತು PWD ಖಾತೆಗಳನ್ನು ಒಪ್ಕೊಂಡು ಮುಂದುವರಿಯೋದಾದ್ರೆ ಇರಬಹುದು, ಇಲ್ಲ ಅಂದ್ರೆ ಹೋಗ್ತಾ ಇರಬಹುದು. ಬಾಹ್ಯ ಬೆಂಬಲವನ್ನ ಕೊಡ್ತೀನಿ ಅನ್ನುವಂಥದ್ದು ರಾಜಕೀಯದಲ್ಲಿ ಏನು ಅರ್ಥವನ್ನ ಕೊಡುತ್ತೆ ಅಂತ ಎಲ್ರಿಗೂ ಗೊತ್ತು. ಅಮಿತ್ ಶಾಜಿ ಇವೆಲ್ಲವನ್ನ ನಂಬುವಷ್ಟು ಅಮಾಯಕರೇನು ಅಲ್ಲವೇ ಅಲ್ಲ. ಈಗ ಬಿಜೆಪಿ ಫಡ್ನವೀಸ್ ಅವರನ್ನ ಸಿಎಂ ಅಂತ ಫಿಕ್ಸ್ ಮಾಡಿದ್ದಾಗಿದೆ. ಅಜಿತ್ ಪವಾರ್ ಅವರ NCPಗೆ ಸೂಕ್ತ ಗೌರವ ಕೂಡ ಸಿಗುತ್ತೆ. ಇಲ್ಲಿ ಶಿಂಧೆ ಈ ತಂತ್ರಗಾರಿಕೆಯನ್ನ ಬಿಟ್ಟು ಮೈತ್ರಿ ಧರ್ಮ ಪಾಲನೆಯನ್ನ ಮಾಡೋದಾದ್ರೆ ಮಾತ್ರ ಈ ಸರ್ಕಾರದಲ್ಲಿ ಅವರಿಗೆ ಮರ್ಯಾದೆ ಸಿಗತ್ತೆ. ಇಲ್ಲಾಂದ್ರೆ ಅವರ ತಲೆ ಮೇಲೆ ಅವರೇ ಚಪ್ಪಡಿ ಕಲ್ಲು ಹಾಕೊಂಡ ಹಾಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿ ಈಗ ಮಹಾರಾಷ್ಟ್ರದಲ್ಲಿ ಗಳಿಸಿರುವಂತಹ ವರ್ಚಸ್ಸು, ಅದೇ ರೀತಿ ಜನಾದೇಶ ಏನಿದೆ ಅದು ಭರ್ಜರಿಯಾಗಿದೆ. ಮೋದಿಜಿಯ ಏಕ್ ಹೇ ತೋ ಸೇಫ್ ಹೇ ಅಂಡ್ ಯೋಗಿಜಿಯ ಬಟೇಂಗೆ ತೋ ಕಟೇಂಗೆ ಅಂಡ್ RSS ನಡೆಸಿದಂತಹ ಅದ್ಭುತ ಸಂಘಟನೆ ಈಗ ಮಹಾರಾಷ್ಟ್ರದಲ್ಲಿ ಹಿಂದೂಗಳನ್ನ ಒಗ್ಗೂಡಿಸಿದೆ. ಶಿಂಧೆ ಮತ್ತು ಉದ್ಧವ್ ಠಾಕ್ರೆಗಿಂತ ಫಡ್ನವೀಸ್ ಜನಪ್ರಿಯತೆಯನ್ನು ಗಳಿಸಿದ್ದಾರೆ.
ಶಿವಸೇನೆ ಮಾತ್ರ ಹಿಂದೂ ಪರ ಅನ್ನುವಂಥ ಮಿಥ್ ಇದೆಯಲ್ಲ, ಅದು ಈಗ ವರ್ಕ್ ಆಗಲ್ಲ. ಮರಾಠರನ್ನ, ಅದೇ ರೀತಿ ಸಮಸ್ತ ಹಿಂದೂಗಳನ್ನ ವಿಶ್ವಾಸಕ್ಕೆ ತಗೊಂಡಿರುವಂತಹ ಬಿಜೆಪಿ ಈಗ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಬೆಳೆದು ನಿಂತಿದೆ. ಇದು ಅರ್ಥ ಆದ್ರೆ ಶಿಂಧೆ ಅವರಾಗೇ ದಾರಿಗೆ ಬರ್ತಾರೆ, ಇಲ್ಲಾಂದ್ರೆ ಎಲ್ಲಿಯೂ ಸಲ್ಲದೆ ಅತಂತ್ರರಾಗ್ತಾರೆ. ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಅವರ ಭವಿಷ್ಯ ಈಗ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಶಿಂಧೆ ಗತಿ ಏನು ಅನ್ನುವಂಥದ್ದು ಬಹುಶಃ ನಾಳೆ ಇಷ್ಟು ಹೊತ್ತಿಗೆ ನಮಗೆ ಗೊತ್ತಾಗಿರುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಅಲ್ಲಿವರೆಗೂ ಕಾಯ್ತಾ ಇರೋಣ, ಹೌದಲ್ವೋ? ಎಸ್, ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.